ನಾನಿವಾಗ ವಾಪಸ್ಸು ಋಷಿಕೇಶ್ಗೆ ಹೊರಟಿದ್ದೀನಿ. ಋಷಿಕೇಶ್ಗೆ ಹೋಗ್ತಾ ಒಂದು ಬುರಾನ್ಸ್ ಜ್ಯೂಸ್ ಕೂಡ ತಗೊಂಡಿದ್ದೀನಿ. ಏನೋ ಇಲ್ಲಿ ಲೋಕಲ್ ಫ್ಲಾರಿಂದ ಮಾಡೋದಂತೆ, ನೀರು ಹಾಕೊಂಡು ಕುಡಿಯೋದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಋಷಿಕೇಶಿಂದ ರುದ್ರಪ್ರಯಾಗ ಹೋಗ್ತಾ ಇಲ್ಲಿ ಮಧ್ಯ ಬಸ್ಸೆಲ್ಲ ನಿಲ್ಲಿಸ್ತಾರೆ, ಅಲ್ಲೆಲ್ಲ ಕಡೆ ಸಿಗುತ್ತೆ, ನೀವು ಟ್ರೈ ಮಾಡಿ. ಇವಾಗ ನೀವು ಇಲ್ಲಿ ನೋಡ್ತಿರೋದು ಅಲಕ್ನಂದ ಮತ್ತು ಮಂದಾಕಿನಿ ಸಂಗಮ. ಇದು ನಿಮಗೆ ರುದ್ರಪ್ರಯಾಗಲ್ಲಿ ಕಾಣಿಸುತ್ತೆ. ಸೊ ಇದಕ್ಕೆ ಸಂಗಮ್ ಅಂತ ಕೂಡ ಕರೀತಾರೆ. ಸೊ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಇನ್ನೊಂದ್ಸತಿ ನೋಡ್ಕೊಂಬಿಡಿ. ಇದೇ ಮುಂದೆ ಬಂದು ರಿಷಿಕೇಶು ಹರಿದ್ವಾರಲ್ಲಿ ಗಂಗಾ ಆಗೋದು. ಸೊ ಅದನ್ನು ತೋರಿಸ್ತೀನಿ, ನೋಡ್ತಾ ಇರಿ. ಫೈನಲಿ ರಿಷಿಕೇಶ್ ರೀಚ್ ಆದೆ. ಗಂಗಾ ಕಿನಾರೆಯಲ್ಲಿ ಬಂದು ಸುಮ್ಮನೆ ಒಂದು ವಾಕ್ ಹೋಗೋಣ ಅಂತ ಊಟ ತಿನ್ಕೊಂಡು ಬಂದಿದ್ದೀನಿ. ಏನೂ ಕಾಣಿಸ್ತಿಲ್ಲ. ಬಟ್ ರಾಮ್ ಜುಲಾ ನೋಡಿ ಎಷ್ಟು ವೈಬ್ರೆಂಟಾಗಿ ಲೈಟಿಂಗ್ಸಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಹೋದಾಗ ಲಕ್ಷ್ಮಣ್ ಜುಲಾ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಸೊ ಅಲ್ಲಿ ಹೋಗೋಕ್ಕೆ ಯಾರನ್ನೂ ಬಿಡ್ತಿರ್ಲಿಲ್ಲ, ರಾಮ್ ಜುಲಾ ಮಾತ್ರ ಓಪನ್ ಇತ್ತು. ನೀವಿಲ್ಲಿ ಮುಂದೆ ನೋಡ್ತಿರೋವಂಥದ್ದು ನಾನು ರಿಷಿಕೇಶಲ್ಲಿ ಇದ್ದಂಥ ಹಾಸ್ಟ್ಲು. ಇದು ನನಗೆ ಒಂದು ವಾರಕ್ಕೆ 6,000 ಏನೋ ಬಿದ್ದಿತ್ತು, ಅಂದರೆ ಸಮ್ವೇರ್ ಅರೌಂಡ್ 600-700 ಪರ್ ಡೇ ಆಗಿತ್ತು. ನೀವೇನಾದ್ರು ರಿಷಿಕೇಶಲ್ಲಿ ಹಾಸ್ಟೆಲಲ್ಲಿ ಇರಬೇಕು ಅಂದರೆ ಡೈರೆಕ್ಟ್ ತಪೋವನಕ್ಕೆ ಬಂದ್ಬಿಡಿ. ಸಿಟಿಲಿ ಎಲ್ಲೂ ಉಳ್ಕೊಳಕ್ಕೆ ಹೋಗ್ಬೇಡಿ. ಸಿಟಿಲಿ ಯೂಶಲಿ ಹಾಸ್ಟೆಲ್ ಇಲ್ಲ. ಹಾಸ್ಟೆಲ್ ಅಂದರೆ ಲೈಕ್ ಈ ಧರ್ಮಶಾಲಾಗಳಿದೆ, ಅಂದರೆ ಇವಾಗ ದೇವಸ್ಥಾನದಲ್ಲಿ ಶೇರಿಂಗ್ ರೂಮು ಆ ಥರ ಎಲ್ಲ ಇರುತ್ತಲ್ಲ, ಆ ಥರದಿದೆ. ಬಟ್ ನೀವು ತಪೋವನಕ್ಕೆ ಬಂದರೆ ಈ ಥರ ಹಾಸ್ಟೆಲ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನನಗೊಂದು ಲಾಕರ್ ಕೊಟ್ಟಿದ್ರು, ಪ್ಲಸ್ ಒಂದು ಬೆಡ್ಡು, ಪ್ಲಸ್ ಒಂದು ಇಂಡಿವಿಜುವಲ್ ಫ್ಯಾನ್ ಬೇರೆ ಇರುತ್ತೆ. ಫ್ಯಾನು ಲೈಟ್ ಎಲ್ಲ ಇರುತ್ತೆ ಒಳಗಡೆ ಬೆಡ್ಡಲ್ಲೇ. ಪ್ರೈವಸಿಗೋಸ್ಕರ ಕರ್ಟನ್ಸ್ ಕೊಟ್ಟಿರ್ತಾರೆ ನೋಡಿ. ನೀವು ಯಾರಾದರೂ ಹಾಸ್ಟೆಲಲ್ಲಿ ಇರಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ಡೂ ಫಾಲೋ ದಟ್ ರೂಲ್ಸ್. ಇದು ನನ್ನ ಲಾಕರ್ಗೆ 300 ರುಪೀಸ್ ಏನೋ ಎಕ್ಸ್ಟ್ರಾ ಪೇ ಮಾಡಬೇಕಿರುತ್ತೆ. ಸೊ ನೀವು ಚೆಕ್ಔಟ್ ಮಾಡೋ ಟೈಮಲ್ಲಿ ಆ 300 ರೀಫಂಡಬಲ್ ಆಗಿರುತ್ತೆ. ಸೊ ಇದು ಬಂದು ನಾನು ತಗೊಂಡಿರೋ ಹಾಸ್ಟೆಲ್ಲು. ಇದು ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಕಂಜೆಸ್ಟೆಡು. ಇವಾಗ ಋಷಿಕೇಶ್ ಒಂದು ವಾರ ಎಲ್ಲ ಫುಲ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಸೊ ಲೆಟ್ ಮಿ ಶೋ ಯು ಅರೌಂಡ್ ಋಷಿಕೇಶ್. ನಾನು ನೀಚೆ ಹೋಗೋಣ ಅಂತ ಬಂದೆ, ಫುಲ್ಲು ಮಳೆ ಆಗ್ತಿದೆ. ಇವತ್ತು ಫುಲ್ ಡೇ ವೇಸ್ಟು. ಹೋಟ್ಲು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಟೇಬಲ್ ಫುಟ್ಬಾಲ್ ಆಡ್ತಿದ್ದಾರೆ ಬಾಯ್ಸ್. ಕೆಫೆ ಬಾಯ್. ಇವಾಗ ನಾವು ಬಂದಿದ್ದೀವಿ ಋಷಿಕೇಶ್ಗೆ. ಋಷಿ ಮುನಿಗಳು ಇಲ್ಲಿ ಜಾಸ್ತಿ ಜನ ಇದ್ದಿದ್ದರಿಂದ ಇದು ಋಷಿಕೇಶ್ ಅಂತ ಹೆಸರು ಬಂದಿದೆ. ಬೆಳಗ್ಗೆ ಎದ್ದು ಎಲ್ಲಾದರೂ ಗಾಡಿ ತೊಗೊಂಡು ಸಿಟಿ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ ಅಂದರೆ ಫುಲ್ಲು ಮಳೆ. ರೂಮಿಂದ ಈಚೆ ಬಂದಾದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಮಳೆ ಬರ್ತಿದೆ ಅಂತ. ಇವಾಗ ನಾನು ಬಂದು ರಾಮ್ ಜುಲಾಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಅಲ್ಲೇನು ಕಾಣಿಸ್ತಿದೆಯಲ್ಲ ಬ್ರಿಡ್ಜು, ಅದು ರಾಮ್ ಜುಲಾ ಅಂತಾರೆ. ಲಕ್ಷ್ಮಣ್ ಜುಲಾ ಇವಾಗ ಬಂದು ಕ್ಲೋಸ್ ಇದೆ, ಇನ್ನು ಅಂಡರ್ ಕನ್ಸ್ಟ್ರಕ್ಷನ್. ಒಂದು ಪಂಚ್ ಕೇದಾರ್ ಮಾಡಿ ಫುಲ್ಲು ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ.
ऐसा लग रहा है कि ಮೌಂಟೇನಿಯಸ್ ರೀಜನ್ಗೆ ಬಂದಾಗ ಅಥವಾ ಈ ಥರ ದೊಡ್ಡ ದೊಡ್ಡ ನದಿಗಳಿದ್ದಾಗ ಮಳೆ ಬರ್ತಿರ್ಬೇಕಾದ್ರೆ ನೀರಿಗೆ ಯಾವತ್ತೂ ಇಳಿಯೋಕೆ ಹೋಗ್ಬೇಡಿ, ಯಾಕೆಂದರೆ ಫ್ಲ್ಯಾಶ್ ಫ್ಲಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡ್ತಾನೆ ನೀರಿನ ಲೆವೆಲ್ ಇನ್ಕ್ರೀಸ್ ಆಗಿ ಹೆವಿ ಫಾಸ್ಟಾಗಿ ಹೋಗುತ್ತೆ ನೀರಿಂದು ಕರೆಂಟು. ಸೊ ಬಿ ವೆರಿ ಕೇರ್ಫುಲ್ ರಿಗಾರ್ಡಿಂಗ್ ದಟ್. ರಿಷಿಕೇಶಲ್ಲಿ ನಾನು ಬಂದು ತಪೋವನ್ ಅಂತ ಇರೋ ಒಂದು ಜಾಗದಲ್ಲಿ ಇರೋದು. ಸೊ ಅಲ್ಲಿ ನಿಮಗೆ ಮೋಸ್ಟ್ ಆಫ್ ದಿ ಟೂರಿಸ್ಟು ತಿರ್ಗಾ ಒಳ್ಳೊಳ್ಳೆ ಹೋಟ್ಲುಗಳು ಎಲ್ಲ ಆ ಕಡೆ ಬಂದರೆ, ಈ ಕಡೆ ಸಿಟಿಲಿ ಬಂದು ಫುಲ್ಲು ಸ್ಪಿರಿಚುಯಾಲಿಟಿ, ಯೋಗ ಸೆಂಟರ್ಗಳು ಆ ಥರ ಇದೆ. ಸೊ ಇಲ್ಲಿ ನಾನು ಗಂಗಾ ಕಿನಾರೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಲಕ್ಷ್ಮಣ್ ಜುಲಾಗೆ. ಸೊ ಇಲ್ಲಿ ಎಷ್ಟೊಂದು ಯೋಗ ಸೆಂಟರ್ಗಳು ಎಲ್ಲ ಇದೆ. ಫುಲ್ಲು ಮಳೆ, ಒಂಥರ ಇದು ಸ್ಪಿರಿಚುವಲ್ ಗೋವಾ ಅಂತ ಹೇಳ್ಬೋದು. ಟೂರಿಸ್ಟು ತಿರ್ಗಾ ಇಲ್ಲೆಲ್ಲ ಜನ ಎಲ್ಲ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ. ತುಂಬ ಸಖತ್ತಾಗಿದೆ ಜಾಗ. ಪಾರ್ಡುಫಲ್ ಇದು ಬೀಚ್ ಅಂತ ಸಖತ್ತಾಗಿದೆ, ತಿಂತಾನೆ. ಒಂಥರ ಆ್ಯಪಲ್ ಮ್ಯಾಂಗೋ ಮಿಕ್ಸ್ ಇದ್ದಂಗಿದೆ ನೋಡೋಕ್ಕೂ. ಆ್ಯಪಲ್ ಚಿಕ್ಕ ಸೈಜ್. इसको क्या बोलते हैं? प्लम। प्लम प्लम आलू वो कारा खट्टा होता है, ये मीठा होता है। ಸೊ ನಮ್ಮ ಕಡೆ ಬಿಲ್ಪತ್ರೆ ಅಂತಾರೆ ಗೊತ್ತಾ? ಬಿಲ್ಪತ್ರೆ ಕಾಯಿ ಇದು, ಅದ್ರದ್ದು ಜ್ಯೂಸ್ ಮಾಡಿದೆ ನೋಡಿ. ನಮ್ಮ ಕಡೆ ಇದು ಅಷ್ಟೊಂದು ಸಿಗಲ್ಲ. ಸಖತ್ತಾಗಿದೆ, ನೀವು ಟ್ರೈ ಮಾಡಿ ನೋಡಿ ಈ ಕಡೆ ಬಂದಾಗ. ಸೊ ನಾನಿವಾಗ ಋಷಿಕೇಶಲ್ಲಿ ಊಟ ಮಾಡ್ತಾ ಇದ್ದೀನಿ. ನಾಳೆ ಒಂದು ಗಾಡಿ ರೆಂಟ್ ತಗೊಂಡು ಇಲ್ಲೆಲ್ಲ ಓಡಾಡೋಣ ಅಂತ ಫ್ರೆಂಡ್ಸು. ಇಲ್ಲಿ ಟೇಸ್ಟ್ ಕೂಡ ಸಖತ್ತಾಗಿದೆ ಈ ಹೋಟ್ಲುದು. ನೀವು ಈ ಕ್ಲಿಪ್ಪಿಂಗಲ್ಲಿ ನೋಡ್ತಿರ್ಬೋದು, ಹಿಂಗೆ ಆಡ್ತಾ ಆಡ್ತಾ ಮೈ ಮರೆತು ಹಿಂದೆಗಡೆ ನಾಯಿ ಇದೆ ಅಂತ ಮರ್ತೋಗ್ಬಿಟ್ಟು ಅದ್ರ ಪಾಪ ಕಾಲು ತೊಳೆದ್ಬಿಡ್ತೀನಿ ಅಂತ ಪಾಪ ಬಡ್ಕೊಂಬಿಡುತ್ತೆ ನೋಡಿ. ನನಗಂತೂ ತುಂಬ ಬೇಜಾರಾಗೋಯ್ತು. ಆಮೇಲೆ ಅವನು ನನ್ನ ಜೊತೆ ಆಡ್ತಿದ್ದವನು ಪಾಪ ಕರೆದ್ಬಿಟ್ಟು ನಾ ಟೇಬಲ್ ಮಧ್ಯದಲ್ಲಿ ಮಲಗಿಸ್ದ, ಇಲ್ಲಿ ಮಲ್ಕೋಬೇಡ ಯಾರ ತುಳಿತಾರೆ ಅಂತೇಳಿ. ಇವತ್ತಿಂದು ಇಷ್ಟು ಕತೆ ಆದರೆ ನೆಕ್ಸ್ಟ್ ದಿವಸ ನಾನು ಆ್ಯಕ್ಚುಲಿ ಗಾಡಿ ತೊಗೊಬೇಕು ಅಂದ್ಕೊಂಡಿದ್ದೆ ರೆಂಟ್ಗೆ. ಗಾಡಿ ತೊಗೊಂಡು ಎಲ್ಲೆಲ್ಲೆಲ್ಲ ಓಡಾಡ್ತೀನಿ ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ಮುಂದೆ ಬರ್ತಾ ಬರ್ತಾ ಗೊತ್ತಾಗುತ್ತೆ, ನೋಡ್ತಾ ಇರಿ. आधे घंटे से तो ट्रैफिक में फंसे वहाँ पे।
ಸೊ ಇಲ್ಲಿ ನಾವು ಸ್ಕೂಟಿ ತಗೊಳಕ್ ಬಂದಿದ್ದೀವಿ ರೆಂಟ್ಗೆ. ಇದೆಲ್ಲ ಗೋವಾಗಿನ ಕಾಸ್ಟ್ಲಿ ಹೇಳ್ತಿದ್ದಾರೆ, ಆಲ್ಮೋಸ್ಟ್ 500 ಪರ್ ಡೇ ಸ್ಕೂಟಿಗಳೆಲ್ಲ. ಸ್ಯಾಟರ್ಡೇಸ್ ಎಲ್ಲ ಬಂದರೆ ನಿಮ್ಗೆ 700 ಕಮ್ಮಿ ಸಿಗಲ್ಲ. ಈಗ ಇಲ್ಲಿ ಏನು ಹಂಟರ್ ನಿಂತಿದೆಯಲ್ಲ ಈ ಗಾಡಿ, ಇದು 1500 ಅಂತೆ ನಾಳೆವರೆಗೂ. ಸೊ ನಮಗಿದು ಬೇಡ ಅಂತ, ಸ್ಕೂಟಿ ಬೇಕು ಅಂತ ಲಗೇಜೆಲ್ಲ ಇಟ್ಕೊಂಡು ಮಾಡೋಕ್ಕೆ. ಸೊ ಈ ಶಾಪ್ ಬಂದು ನಿಮಗೆ ಇಲ್ಲಿ ಮುಂದೆಗಡೆ ನೇಪಾಲಿ ಫಾರ್ಮ್ ಅಂತಿದೆ, ಇಲ್ಲೇ ನಿಲ್ಸೋದು ನಿಮಗೆ ಬಸ್ಸು. ಇಲ್ಲಿ ನಿಲ್ಸಿ ಹೋಗ್ತಾರೆ. ಇಲ್ಲಿಂದ ಈ ಕಡೆ ಹೋದರೆ ರಿಷಿಕೇಶು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರಾದರೂ ಡೆಲ್ಲಿಯಿಂದ ರಿಷಿಕೇಶ್ ಬರೋರು ಇಲ್ಲಿ ಇಳ್ಕೊಂಡು ಇಲ್ಲೇ ಬೈಕ್ ತೊಗೊಂಬಿಡಿ. ಯಾಕೆಂದರೆ ನಿಮಗೆ ಆಟೋದಲ್ಲಿ ಓಡಾಡೋದಕ್ಕೆಲ್ಲ ಒಂದು 3-4 ದಿವಸ ಎಲ್ಲ ಇರ್ತೀರ ಅಂದರೆ ನಿಮ್ಗೆ ಆಟೋದಲ್ಲಿ ಓಡಾಡೋದಕ್ಕಿಂತ ಬೈಕ್ದು ನಿಮಗೆ ಕಮ್ಮಿ ಆಗುತ್ತೆ. ಮತ್ತು ಇಲ್ಲಿಂದ ಆಲ್ಮೋಸ್ಟ್ ರಿಷಿಕೇಶ್ ಬಂದು 13-14 ಕಿಲೋಮೀಟರ್ಸು. ಇಲ್ಲಿಂದ ಆಟೋ ಸೀಟ್ ಆಟೋನು ಎಷ್ಟು ಲೈಕ್ ಆಲ್ಮೋಸ್ಟ್ ಒಂದು 100-200 ರುಪೀಸ್ ತೊಗೊತಾರೆ ಇಲ್ಲಿಂದ ಹೋಗೋಕ್ಕೆ. ಮತ್ತು ಇಲ್ಲಿದೊಂದು ನಿಮಗೆ ರೂಲ್ಸು ಗೊತ್ತಿರಲ್ಲ. ಗಾಡಿ ರೆಂಟ್ ಮಾಡಿದಾಗ ನೀವು ಬರೀ ರಿಷಿಕೇಶಲ್ಲಿ ಓಡಾಡ್ತೀನಿ ಅಂದರೆ ಇಷ್ಟು ಅಮೌಂಟ್ ಇರುತ್ತೆ ಪರ್ ಡೇ. ಅಥವಾ ನೀವೇನಾದರೂ ರಿಷಿಕೇಶಿಂದ ಬೇರೆ ಡೆಹ್ರಾಡೂನ್ಗೋ ಅಥವಾ ಕೇದಾರ್ನಾಥ್ವರೆಗೂ ತೊಗೊಂಡು ಹೋಗ್ತೀನಿ ಅಂದರೆ ಅದಕ್ಕೆ ಸಪ್ರೇಟ್ ರೇಟ್ ಇರುತ್ತೆ. ಬಟ್ ಒಬ್ಬೊಬ್ರು ಏನು ಅನ್ಕೊತಾರೆ ಅಂದರೆ, ಲೈಕ್ ನಾನು ರಿಷಿಕೇಶಲ್ಲೇ ಓಡಾಡ್ತೀನಿ ಅಂತ ತೊಗೊಂಡು ಕೇದಾರ್ನಾಥ್ಗೆಲ್ಲ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡು ಗಾಡಿ ತೊಗೊತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ, ಎವ್ರಿ ಗಾಡಿಯಲ್ಲಿ GPS ಫಿಟ್ ಆಗಿರುತ್ತೆ. ಪ್ಲಸ್ ಇವ್ರದ್ದು ರೆಂಟಲ್ ಬೈಕ್ ಅಸೋಸಿಯೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವೇನಾದ್ರು ಇನ್ ಕೇಸು ಕೇದಾರ್ನಾಥ್ಗೆ ಹೋಗಿದ್ದೀನಿ, ಈ ಗಾಡಿ ಕೇದಾರ್ನಾಥಲ್ಲಿ ಓಡಾಡ್ತಿದ್ದೆ, ಅಲ್ಲಿ ಯಾರಾದರೂ ಪರಿಚಯ ಇರೋರು ಫೋಟೋ ತೆಗೆದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ಅಂದರೆ ನಿಮ್ಗೆ ಎಕ್ಸ್ಟ್ರಾ ಫೈನ್ ಬೀಳುತ್ತೆ. ಸೊ ಬಿ ಕೇರ್ಫುಲ್ ರಿಗಾರ್ಡಿಂಗ್ ದ್ಯಾಟ್. ನೀವು ಇನ್ ಕೇಸು ಕೇದಾರ್ನಾಥ್ಗೆ ಹೋಗ್ತೀನಿ ಅಥವಾ ಬೇರೆ ಪಂಚ್ ಕೇದಾರ್ ಓಡಾಡಬೇಕು ಗಾಡೀಲಿ ಅಂತ ಇದ್ರೂ ಕೊಡ್ತಾರೆ. ಬಟ್ ನೀವು ಮುಂಚೆನೇ ಇನ್ಫಾರ್ಮ್ ಮಾಡಬೇಕು. ಆವಾಗ ನಿಮ್ಮದು ಪರ್ ಡೇ ರೇಟ್ ಏನಿರುತ್ತಲ್ಲ ಅದು ನಿಮ್ಗೆ ಜಾಸ್ತಿ ತೊಗೊತಾರೆ. ಪ್ಲಸ್ ಅಲ್ಲಿಗೆಲ್ಲ ಓಡಾಡೋಕೆ ಬಿಡ್ತಾರೆ. ಪ್ಲಸ್ ಅಲ್ಲಿಗೆ ಓಡಾಡೋಕ್ಕೆ ಅಂತ ಹೊಸ ಗಾಡಿಗಳು ಇರ್ತಾರಲ್ಲ, ಸೂಟೇಬಲ್ ಗಾಡಿಗಳು, ತುಂಬ ಯೂಸ್ ಆಗಿಲ್ದಿರೋ ಅಂಥದ್ದು, ತುಂಬ ಕೈ ಕೊಡದಿಲ್ದಿರೋ ಅಂಥದ್ದು, ಅಂಥ ಗಾಡಿಗಳನ್ನ ನಿಮಗೆ ಕೊಡ್ತಾರೆ. ಸೊ ದ್ಯಾಟ್ ನೀವು ಅಲ್ಲಿ ಹೋದಾಗ ಗಾಡಿ ಏನಾದರೂ ಪ್ರಾಬ್ಲಮ್ ಆಗಿ ಕೈ ಕೊಡಬಾರ್ದು ಅಂತ. साइड है पैदल, उस साइड है दीदी पैदल. Too much slow. I never seen this much slow. Take from us. Go like that. कहाँ जाना है? कहाँ जाना है भैया? उड़ के जाओगे क्या अंकल? Go full slow bro, fucking nice. Hey, will they take that side only? Yeah. There was water, bro. Very safe. People also are very safe. Here only beetles are on the head. Here, yeah, front. Ask that answer, bro. Dicky kone ke answer kuch aage na. ನಮ್ಮ ಹಿಂದೆ ಒಬ್ಬ ಗಾಡಿ ಓಡಿಸ್ಕೊಂಬರ್ತಿದ್ದ. ಆರನ್ ಮಗ ಇಷ್ಟೇ ಜಾಗ ಇದ್ರು ಆರನ್ ಮೇಲೆ ಆರನ್ ಪೇ 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 ಅಂತ ಹೊಡಿತಾನೆ ಇದ್ದ. ನಾವು ಅದಕ್ಕೆ ಡಿಕ್ಕಿ ಏನಾದ್ರು ಓಪನ್ ಮಾಡೋಣ, ಒಳಗೆ ಬಂದು ಕುತ್ಕೊಂತೀಯ ಅಂತ ಕೇಳೋಣ ಅಂತಿದ್ವಿ ಕಳ್ಳನ ಮಗನಿಗೆ. ಸೊ ಇಲ್ಲಿ ನಾವು ನದಿಲಿ ಈಜಾಡಕ್ಕೆ ಹೋಗ್ತಾ ಇದ್ದೀವಿ ಮುಂದೆ ಗಂಗಾ ಕಿನಾರೆಯಲ್ಲಿ. ಸೊ ನಾವಿವಾಗ ಗಂಗಾ ಕಿನಾರೆಗೆ ಬಂದಿದ್ದೀವಿ. ಒಂದೊಳ್ಳೆ ಸ್ನಾನ ಮಾಡಿಕೊಂಡು ಊಟ ಮಾಡೋಕ್ಕೆ ಹೋಗೋಣ ಅಂತ. ಇಲ್ಲಿ ರಾಮ್ಜುಲಾ ಹತ್ರ ಒಂದು ಫೇಮಸ್ ಹೋಟ್ಲಿದೆ. ಬ್ರೋ
What is that hotel name, bro? That we saw no there. That Joker and all was sitting no, bro. ಹಾಂ ಚೋಟಿವಾಲ ಹೋಟೆಲ್ ಅಂತ. ಸೊ ಅಲ್ಲಿ ಒಬ್ಬ ಚೋಟಿವಾಲ ಕೂತಿರ್ತಾನೆ ಮುಂದೆಗಡೆ, ಫುಲ್ಲು ಒಂದು ಕೂದಲು ಹಿಂಗೆ ಚೂಪಾಗಿರುತ್ತೆ. ಸೊ ಆ ಹೋಟ್ಲದ್ದು ಹಿಸ್ಟ್ರಿ ಕೂಡ ಇದೆ. ನಾನು ನಿಮಗೆ ಆ ಹೋಟ್ಲಿಗೆ ಹೋಗ್ಬಿಟ್ಟು ತಿಳಿಸ್ಕೊಡ್ತೀನಿ. ನೋಡಿ ಫ್ಲೋ ಎಷ್ಟು ಚೆನ್ನಾಗಿದೆ ಗಂಗಾದು. ನೋಡಿ ಅಲ್ಲೆಲ್ಲ ರಿವರ್ ರಾಫ್ಟಿಂಗ್ ಮಾಡ್ತಿದ್ದಾರೆ. ब्रो हाउ इज द जोश? फुल पावर सर. क्या पता भाई क्या करेगा. बोलो गंगा मैया की जय. हर हर महादेव. ಫುಲ್ ಕ್ರೇಜಿ ಕೋಲ್ಡ್ ಇದೆ ಮಾತ್ರ. ಈ ಹೀಟ್ಗೆ ಈ ಕೋಲ್ಡ್ ಪಕ್ಕ ಬೇಕೇ ಬೇಕು. ಕ್ರೇಜಿ. Psyched to come in, bro. One. भाई साहब क्या कोल्ड है भाई, बढ़िया मजा है ब्रो. कम ऑन. ಸೊ ಒಂದು ಸಜೆಷನ್ ಏನು ಅಂದರೆ, ನಿಮಗೆ ಇಲ್ಲಿ ಬಂದರೆ ಗಲೀಜ್ನೆಲ್ಲ ಡಸ್ಟ್ಬಿನ್ ಒಳಗೆ ಹಾಕಿ, ಪ್ಲಾಸ್ಟಿಕ್ ಕವರು ಬಾಟ್ಲು ಎಲ್ಲ ಇಲ್ಲಿ ಎಸಿಬಿಡಿ. ಕ್ಲೀನಾಗಿದೆ. ಲೆಟ್ಸ್ ಮೇಂಟೈನ್ ಇಟ್ ಕ್ಲೀನ್ ಫಾರ್ ಅವರ್ ಅಪ್ಕಮಿಂಗ್ ಜನ್ರೇಷನ್. ನೋಡಿ ಅಲ್ಲಿ ರಿವರ್ ರಾಫ್ಟಿಂಗ್ ನಡೀತಾ ಇದೆ. Do you want me to take like now full ghat? बोलो गंगा मैया की जय. ಸೊ ಇದೆ ಚೋಟಿವಾಲ. ಇದಾರೆ ನೋಡಿ ಆಂಟಿ, ಥೋಡಾ ಸೈಡ್. ಥ್ಯಾಂಕ್ ಯು. भैया हाथ में लाइए, आपका अच्छा है ये चीज़. ಸೊ ಇದೇ ಫೇಮಸ್ ಚೋಟಿವಾಲ ರೆಸ್ಟೋರೆಂಟು. ಸೊ ನಾವು ಬಂದಿದ್ದೀವಿ, ಫುಡ್ಡು ತಿಂದು ರಿವ್ಯೂ ಹೇಳ್ತೀವಿ. ಕಮ್ಮಿ ಇಲ್ಗೋ ಅಪ್ಸ್ಟೇಸ್. ಚೋಟಿವಾಲ ಅಲ್ಲಿ ಆರ್ಡರ್ ಮಾಡಿದ್ವಿ ಏನೇನೋ. ಸೊ ಸಖತ್ತಾಗಿತ್ತು, ನೋಡ್ತೀರಾ. ಇದೇ ಚೋಟಿವಾಲ ರೆಸ್ಟೋರೆಂಟ್. इल्ले इधर है छोटी वाला. भैया हमारे व्यूअर्स के लिए हाय बोल दीजिए. Psychedelic. ನೋಡಿ ಚೋಟಿವಾಲ ರೆಸ್ಟೋರೆಂಟ್ ಅಂದರೆ ಇದೆ. ಅಷ್ಟು ಹೈಪ್ ಕೊಟ್ಟಿರೋ ಅಷ್ಟೇನು ಫುಡ್ಡೆಲ್ಲ ಚೆನ್ನಾಗಿರಲಿಲ್ಲ, ಬಟ್ ತುಂಬ ಪ್ರೈಸೆಲ್ಲ ಕಾಸ್ಟ್ಲಿ ಇತ್ತು ಕಂಪೇರ್ಡ್ ಟು ಅದರ್ ಹೋಟೆಲ್ಸು. ಸೇಮ್ ಟೇಸ್ಟ್ ಇರುತ್ತೆ. ಊಟ ಎಲ್ಲ ಮುಗೀತು, ಈಜಾಡಿದ್ದು ಮುಗೀತು. ಇವಾಗ ಗಂಗಾ ಆರತಿ ನೋಡೋಣ ಅಂತ ನಾವು ಘಾಟಿಲಿ ಬಂದಿದ್ದೀವಿ. ಈ ಘಾಟ್ ಬಂದು ರಾಮ್ಜುಲಾ ಆದಮೇಲೆ ಇರೋದು. ಸೊ ನೀವು ಈ ಮೂರ್ತಿ ನೋಡಿರ್ತೀರ. 2013 ಫ್ಲಡ್ಸ್ ಆದಾಗ ಈ ಮೂರ್ತಿ ಒಂದೇ ಸ್ಟಿಲ್ ಆಗಿತ್ತು. ಸೊ ನಾವು ಬಂದಿದ್ದ ದಿವಸ ಇಂಟರ್ನ್ಯಾಷನಲ್ ಯೋಗ ಡೇ ಬೇರೆ ಇತ್ತು. ಸೊ ಇಲ್ಲಿ ಯಾವುದೋ ಯೋಗ ಕಮಿಟಿಯವರು ಇದೆಲ್ಲ ಆರ್ಗನೈಸ್ ಮಾಡಿತ್ತು.
गंगे जय माँ गंगे पाप हरो सुख दो गंगे हर हर गंगे जय माँ गंगे remaining. इधर से बोलो गंगा मैया की जय जय। ಸೊ ನಾವಿವಾಗ ಕ್ರಾಸ್ ಮಾಡ್ತಿರೋದೆ ಜಾನಕಿ ಜುಲ ಅಲ್ಲಿ ಗಾಡಿ ಅಲೋ ಇದೆ. ರಾಮ್ ಜುಲ ಆಗಲಿ ಲಕ್ಷ್ಮಣ್ ಜುಲ ಆಗಲಿ ಗಾಡಿ ಅಲೋ ಇರೋಲ್ಲ. ಅಲ್ಲಿ ಬರೇ ವಾಕಿಂಗ್ ಅಷ್ಟೇ ಬ್ರಿಡ್ಜ್ ಮೇಲೆ. ಇವಾಗ ಗಂಗಾ ಆರತಿ ನೋಡಿಕೊಂಡು ಲಾಸ್ಟ್ ಡೇ ಇನ್ ರಿಷಿಕೇಶ್ನ ಸೆಲೆಬ್ರೇಟ್ ಮಾಡಿಕೊಂಡು ಗಂಗಾ ಅಲ್ಲಿ ಒಂದು ಒಳ್ಳೆ ಸ್ನಾನ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ನಮ್ಮ ಟೆಂಪಲ್ ರನ್ ಎಲ್ಲ ಮುಗ್ದಿತ್ತು. ಸೊ ಇವಾಗ ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಬಾರ್ ಹುಡ್ಕೊಂಡು ಹೊರಟ್ವಿ. ಸೊ ಇಡೀ ರಿಷಿಕೇಶ್ಗೆ ಇರೋದೇ ಒಂದು ಬಾರು. ನೀವು ರೆಸ್ಟೋರೆಂಟ್ಗಳಿದೆ, ಬಟ್ ಅಲ್ಲಿ ಎಲ್ಲೂ ಎಣ್ಣೆ ಸಿಗಲ್ಲ. ಬಟ್ ಒಂದೊಂದು ಕ್ಯಾಫೆಯಲ್ಲಿ ನಿಮಗೆ ಕುಡಿಯೋಕ್ಕೆ ಬಿಡ್ತಾರೆ ಈಚೆಯಿಂದ ತೊಗೊಂಬಂದರೆ. ಇಲ್ಲ ಒಂದೊಂದು ಕ್ಯಾಫೆಯಲ್ಲಿ ಹಿಂಗೂ ಮಾಡ್ತಾರೆ, ಎಕ್ಸ್ಟ್ರಾ ಅಮೌಂಟ್ ಇಸ್ಕೊಂಡು ಅವ್ರದ್ದೇ ಡೆಲಿವರಿ ಬಾಯ್ ಎಲ್ಲ ಇರ್ತಾರೆ, ಅವ್ರ ಕೈಲಿ ತರಿಸ್ಕೊಡ್ತಾರೆ. ಸೊ ನಮ್ಮ ಪಯಣ ಇವಾಗ ಬಾರ್ ಕಡಿಕಿದೆ. ಸೊ ಇಲ್ಲಿ ಕ್ಯೂ ಸಿಸ್ಟಮ್ ಇತ್ತು ನಾವು ಹೋದಾಗ. ಲಿಟ್ರಲಿ ಇಡೀ ರಿಷಿಕೇಶಲ್ಲಿ ಯಾರ್ಯಾರು ಕುಡ್ಕಿರ್ತಾರೋ ಎಲ್ಲರೂ ಅಲ್ಲೇ ಇದ್ದರು. ಸೊ ನೀವೇನಾದರೂ ಲೇಟ್ ನೈಟಲ್ಲಿ ಹೋಗ್ತೀನಿ ಅಂತ ಅಂದರೆ 12 ಗಂಟೆಗೂ ಮುಂಚೆ ಹೋಗಿ, ಇಲ್ಲ ಕ್ಲೋಸ್ ಆಗಿಬಿಡುತ್ತೆ. ಮತ್ತು ಗಂಗಾ ಕಿನಾರೆಯಲ್ಲಿ ಎಲ್ಲೇ ಕುಡಿದ್ರು ಇಲ್ಲಿಗಲ್ಲು, ನೀವು ಕುಡಿಯೋಂಗಿಲ್ಲ. ಸೊ ಈ ಕ್ಯಾಫೆಗೆ ಒಂದು ಬಿಯರ್ ತೊಗೊಂಡು ಕೂತಿದ್ವಿ. ಮುಂದೆಗಡೆ ಎಲ್ಲಿಂದನೋ ಒಳ್ಳೆ ಸಾಂಗ್ ಎಲ್ಲ ಆಡ್ತಿದ್ರು, ತುಂಬ ಚೆನ್ನಾಗಿ ಗಿಟಾರ್ ಬರುತ್ತಿದ್ರು, ಸೌಂಡ್ ಕೇಳಿಸ್ತಿದ್ರು. ಇಲ್ಲಿ ಯಾವುದು ಕ್ರೌಡ್ ಏನಿಲ್ಲ. ನೆಕ್ಸ್ಟ್ ಆ ಬಾರ್ಗೆ ಹೋಗೋಣ ಅಂತ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. शक्लें इतनी बरकत की ये तूने क्या किया फिर मारा है चांद से बिछड़ा तारा है दिल से इतना क्यों हारा है ये तूने क्या किया सारी दुनिया से जीत के मैं आया हूँ तेरे आगे ही हारा किया तूने क्या का राज कहना ಕೇದಾರ್ ಅಥವಾ ರಿಷಿಕೇಶ್ ಟ್ರಿಪ್ಪು ನೀವೇನು ನೋಡಿದ್ರಲ್ಲ ಅದು ಎಂಡ್ ಆಗ್ತಿದೆ. ಸೊ ನಾನು ನಿಮಗೆ ಬಂದು ಮತ್ತೊಂದು ವೀಡಿಯೋ ಜೊತೆ ತಿರ್ಗಾ ಸಿಗ್ತೀನಿ. ಅಂಟಿಲ್ ದೆನ್ ಈ ವಿಡಿಯೋ ಯಾರಾದರೂ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ಈ ಜಾಗಗಳು ಹೊರಟಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ವಿ ಮೀಟ್ ಅಗೇನ್. ಬಾಯ್.